ದುಬಾರಿ ಆನೆ ಶಿಬಿರದಲ್ಲಿ ದುರಂತ ಪ್ರಕರಣದ ಹಿನ್ನೆಲೆಯಲ್ಲಿ ನಾಳೆಯಿಂದ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರವನ್ನ ಬಂದ್ ಮಾಡಲಾಗಿದೆ. ಅರಣ್ಯ ಇಲಾಖೆ ತೆಗೆದುಕೊಂಡಂತಹ ನಿರ್ಧಾರ ಇದು. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರವನ್ನ ಬಂದ್ ಮಾಡಲಾಗಿದೆ. ನಾಳೆ ಆನೆ ಬಿಡಾರಕ್ಕೆ ಸೂಕ್ತ ಎಸ್ಒಪಿ ಇಲ್ಲದ ಹಿನ್ನೆಲೆಯಲ್ಲಿ ಕ್ಲೋಸ್ ಮಾಡಲಾಗಿದೆ. ದುಬಾರಿಯಲ್ಲಿ ಆದಂತಹ ದುರಂತ, ಓರ್ವ ಮಹಿಳೆ ಮತ್ತು ಒಂದು ಆನೆ ಸಾವನ್ನಪ್ಪಿರುವಂತಹ ಪ್ರಕರಣ. ಈಗ ಸಕ್ರೆಬೈಲಲ್ಲಿ ಎಸ್ಒಪಿ ಸರಿಯಾಗಿಲ್ಲ, ಸೂಕ್ತವಾಗಿಲ್ಲ ಅಂತ ಬಂದ್ ಮಾಡಲಾಗ್ತಾ ಇದೆ. ಹೊಸ ಎಸ್ಒಪಿ ಬಂದ ಬಳಿಕ ಸಕ್ರೆಬೈಲು ಈ ಬಿಡಾರವನ್ನ ಓಪನ್ ಮಾಡಲಾಗುತ್ತಂತೆ. ಆದ್ರೆ ಇನ್ನು ಹೊಸ ಎಸ್ಒಪಿಯನ್ನ ರಚನೆ ಮಾಡಿಲ್ಲ ಅರಣ್ಯ ಇಲಾಖೆ. ಎಸ್ಒಪಿ ಬರೋವರೆಗೂ ಕೂಡ ಸಕ್ರೆಬೈಲು ಆನೆ ಬಿಡಾರ ಸ್ಥಗಿತವಾಗ್ತಾ ಇದೆ. ಎಸ್ಒಪಿ ಬಂದ ಮೇಲೆ ಅರಣ್ಯ ಇಲಾಖೆಯಿಂದ ಸಕ್ರೆಬೈಲು ಬಿಡಾರವನ್ನ ಓಪನ್ ಮಾಡಲಾಗುತ್ತೆ, ಅಂದ್ರೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನ ನೀಡಲಾಗುತ್ತೆ. ಆದ್ರೆ ಅರಣ್ಯ ಇಲಾಖೆ ಈ ಕಾರ್ಯಕ್ಕೆ ಇನ್ನೂ ಮುಂದಾಗಿಲ್ಲ, ಎಸ್ಒಪಿಯನ್ನ ರಚನೆ ಮಾಡಿಲ್ಲ. ದುಬಾರಿ ಆನೆ ಶಿಬಿರದಲ್ಲಿ ಏನ್ ನಡೆದು ಹೋಯಿತು, ಅತಿ ದೊಡ್ಡ ದುರಂತ. ಆ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡು ತೆಗೆದುಕೊಂಡಿರುವಂತಹ ಮುಂಜಾಗ್ರತಾ ಕ್ರಮ ಅಂತಿದೆ. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರವನ್ನ ಬಂದ್ ಮಾಡಿರು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಚರ್ಚೆಗಳು ಈಗ ನಡೀತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಓಕೆ, ಎಸ್ಒಪಿ ಬೇಕು, ಕಟ್ಟುನಿಟ್ಟಿನ ಮಾರ್ಗಸೂಚಿಗಳು ಬೇಕು, ಆದ್ರೆ ಅದನ್ನ ಜಾರಿ ಮಾಡೋಕೆ ಎಷ್ಟು ದಿನ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಈ ಸಕ್ರೆಬೈಲು ಆನೆ ಬಿಡಾರವನ್ನು ಸಾರ್ವಜನಿಕರಿಗೆ ತಾತ್ಕಾಲಿಕವಾಗಿ, ಅಂದರೆ ಈ ಎಸ್ಒಪಿಯನ್ನು ಈಗಾಗಲೇ ಇಲಾಖೆಯಿಂದ ನಾವು ತಯಾರಿ ಮಾಡ್ತಾ ಇರೋದ್ರಿಂದ ಅದು ಮುಂದಿನ ಒಂದು ನಿರ್ದೇಶನ ಬರೋವರೆಗೂ ಸಾರ್ವಜನಿಕರಿಗೆ ನಾವು ಸ್ಥಗಿತವನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಇದಕ್ಕೆ ಒಂದು ಸಹಕಾರವನ್ನು ನೀಡಬೇಕು. ನಾವು ಅತಿ ಶೀಘ್ರದಲ್ಲೇ ಒಂದು ಎಸ್ಒಪಿ ಬರೋದ್ರಿಂದ ಮತ್ತು ನಮ್ಮ ಮೇಲಾಧಿಕಾರಿಗಳ ಒಂದು ನಿರ್ದೇಶನ ಬಂದ ಮೇಲೆ ನಾವು ಮತ್ತೆ ಪುನರಾರಂಭವನ್ನು ಮಾಡ್ತೇವೆ. ಇನ್ನು ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರದಲ್ಲಿ ನಮ್ಮ ಪ್ರತಿನಿಧಿ ವಿನಯ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ದುಬಾರಿ ಆನೆ ದುರಂತದ ನಂತರ ಶಿವಮೊಗ್ಗದ ಸಕ್ರೆಬೈಲಲ್ಲೂ ಈಗ ಕಠಿಣ ಕ್ರಮಗಳನ್ನು ಈಗ ಕೈಗೊಳ್ಳಲಾಗ್ತಾ ಇದೆ. ಶಿವಮೊಗ್ಗದ ಕೇವಲ 16 ಕಿಲೋಮೀಟರ್ ದೂರದಲ್ಲಿರುವಂಥ ಸಕ್ರೆಬೈಲು ಆನೆ ಬಿಡಾರನಿದೆ. ಅಲ್ಲಿ 16ಕ್ಕೂ ಹೆಚ್ಚು ಆನೆಗಳು ಈಗ ಇದ್ದಾವೆ. ಅದನ್ನು ನೋಡೋದಕ್ಕೆ ನೂರಾರು ಕಿಲೋಮೀಟರಿಂದ ಯಾತ್ರಿಗಳು ಬರ್ತಾರೆ, ಅದ್ರ ಜೊತೆಗೆ ವೀಕ್ಷಣೆನ ಮಾಡ್ತಾರೆ. ಆದರೆ ಇಲ್ಲಿ ಸಕ್ರೆಬೈಲಲ್ಲಿ ಈಗ ಯಾವ ರೀತಿ ಆಗಿದೆ, ದುಬಾರಿಯಲ್ಲಿ ಏನು ಅವಘಡ ಆಗಿದೆ, ಅವಘಡದ ನಂತರ ಆನೆಗಳನ್ನು ಸ್ನಾನ ಮಾಡಿಸೋದಕ್ಕೆ ಈಗ ಕಾವಾಡಿಗರೇನಿದ್ದಾರೆ ಅವರು ಮಾತ್ರ ಈಗ ಬಂದು ಬೆಳಗ್ಗೆ ಹೊತ್ತಿನ ಅಂದರೆ ಬೆಳಗ್ಗೆ ಬಂದು ಸ್ನಾನ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಶಿವಮೊಗ್ಗದ ಈ ಸಕ್ರೆಬೈಲಿನ ಆನೆ ಬಿಡಾರದಲ್ಲಿ ಸಾರ್ವಜನಿಕರಿಗೆ, ಅಂದರೆ ಬಂದಂಥ ಸಾರ್ವಜನಿಕರಿಗೆ ಆನೆಗಳ ಜೊತೆಗೆ ಕಾಲ ಕಳೆಯೋದು, ನೀರಲ್ಲಿ ಆಟ ಆಡೋದು, ಜೊತೆಗೆ ಸ್ನಾನ ಮಾಡಿಸೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಆದರೆ ಈಗ ಇನ್ನು ಮುಂದೆ ಆ ರೀತಿಯ ವ್ಯವಸ್ಥೆಗಳು ಇಲ್ಲ. ಯಾಕಂದರೆ ಇವತ್ತಿನಿಂದ ಈ ಆನೆ ಬಿಡಾರದ ಕಾರ್ಯಕ್ರಮಗಳಿದ್ದು ಅವು ಎಲ್ಲದಕ್ಕೂ ಕೂಡ ಕಡಿವಾಣವನ್ನು ಬೀಳ್ತಾ ಇದೆ. ಯಾಕಂದರೆ ಎಸ್ಒಪಿ ಕೂಡ ಇಲ್ಲಿ ಯಾವುದೇ ರೀತಿ ಇರಲಿಲ್ಲ ಇಷ್ಟು ದಿನ. ಈಗ ಸದ್ಯ ಎಸ್ಒಪಿಯನ್ನು ತಯಾರು ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿರೋದು, ಹಾಗೆ ಅರಣ್ಯ ಇಲಾಖೆ ಕೂಡ ಇದ್ರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಹಾಗಾಗಿ ಇಲ್ಲಿ ಬಂದಂಥ ಯಾತ್ರಿಗಳಿದ್ದಾರೆ ಅವರಿಗೆ ಸಾರ್ವಜನಿಕರಿಗೆ ಈಗ ದೂರದಲ್ಲೇ ನಿಂತ್ಕೊಂಡು ನೋಡುವಂಥ ಗೇಟ್ ಇದೆ, ಮೊದಲು ಇದರಿಂದ ಒಳಗಡೆ ಬರ್ತಾಯಿದ್ರು, ಆದರೆ ಈಗ ಯಾರೂ ಕೂಡ ಒಳಗಡೆ ಬರೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಈಗ ಇಲ್ಲಿದ್ದಂಥ ಬಂದವರಿಗೆ ಕೂಡ ಸಾರ್ವಜನಿಕರು ಬಂದು ದೂರದಲ್ಲೇ ನಿಂತ್ಕೊಂಡು ಆನೆಗಳಿಗೆ ಸ್ನಾನ ಮಾಡೋದನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಆದರೆ ಅದ್ರ ಜೊತೆಗೆ ಕಾಲ ಕಳೆಯುವಂಥ ಮೊದಲೇನು ಮಾಡ್ತಾಯಿದ್ರು ಅದು ಯಾವುದೂ ಕೂಡ ಈಗ ಅವಕಾಶ ಇರೋದಿಲ್ಲ. ಹಾಗಾಗಿ ಬಂದಂಥ ಸಾರ್ವಜನಿಕರು ಒಂದು ರೀತಿಯಲ್ಲಿ ಬೇಸರದ ಜೊತೆಗೆ ಆನೆಗಳನ್ನು ನೋಡೋದಕ್ಕೆ ಕಾದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈ ಹಿಂದೆ ಕೂಡ ಅವ್ರ ಜೊತೆ ಅಲ್ಲಿದ್ದಂಥ ಆನೆಗಳೇನಿದ್ದಾವೆ, ಸಕ್ರೆಬೈಲು ಆನೆಗಳೇನಿದ್ದಾವೆ, ಆ ಆನೆಗಳ ಜೊತೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇಲ್ಲೇ ಇರ್ತಾಯಿದ್ರು. ಆದರೆ ಈಗ ಯಾವುದೇ ರೀತಿಯ ಅವಕಾಶ ಇಲ್ಲ. ಅದರಲ್ಲೂ ಕೂಡ ಎಸ್ಒಪಿ ಆಗದೇ ಇರೋ ಕಾರಣ ಇಲ್ಲಿ ಇನ್ನೂ 1 ವಾರಗಳ ಕಾಲ ಆನೆ ಬಿಡಾರಕ್ಕೆ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಹೇರಲೋದಕ್ಕೂ ಕೂಡ ಅರಣ್ಯ ಇಲಾಖೆ ಮುಂದಾಗಿದೆ. ಯಾಕಂದರೆ ಎಸ್ಒಪಿ ಬಂದ ನಂತರ ಈ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿಯ ಬಂದಿರುವಂಥ ಸಾರ್ವಜನಿಕರು ಏನಿದ್ದಾರೆ ಅವರಿಂದನೂ ಕೇಳೋಣ, ಯಾವ ರೀತಿ ಮೊದಲೇ ಹೇಗಿತ್ತು ಮತ್ತು ಜೊತೆಗೆ ಈಗ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇಡಮ್, ನೀವು ಎಲ್ಲಿಂದ ಬಂದಿರೋದು? ನಾವು ಇದೇ ಫಸ್ಟ್ ಬಂದಿರೋದು ಸಕ್ರೆಬೈಲಿಗೆ. ಎಲ್ಲ ಚೆನ್ನಾಗಿರುತ್ತೆ ಅಂತ ಬಂದಿದ್ವಿ ನೋಡಲಿಕ್ಕೆ. ಆದರೆ ಏನೂ ಅನುಕೂಲ ಆಗ್ತಾಯಿಲ್ಲ. ಆನೆಗಳು ಸ್ನಾನ ಮಾಡೋದು ನೋಡಬೇಕು ಅಂತ ಅಷ್ಟೇ ನೋಡ್ತಾ ಇದ್ದೀವಿ. ಅಲ್ಲಿ ಹತ್ರ ಹೋಗಿ ಮುಟ್ಟಕ್ಕಾಗ್ತಿಲ್ಲ. ತುಂಬ ಚೆನ್ನಾಗಿದೆ ಸಕ್ರೆಬೈಲು. ಮೊನ್ನೆ ದುಬಾರೆಲ್ಲ ಆಗಿರೋದ್ರಿಂದ ತುಂಬ ಮನಸ್ಸು ನೋವಾಗ್ಬಿಟ್ಟಿದೆ. ಮಗು ಅವನು ಹೆಂಡ್ತಿನ ಕಾಪಾಡೋಕೆ ಹೋಗಿ ಪಾಪ ಅವನು ಇದು ಮಾಡ್ತಾ ಇದ್ದಾನೆ. ತುಂಬ ಮನಸ್ಸು ನೋವಾಗಿದೆ ಅದು. ಅದೇ ರೀತಿ ಇಲ್ಲೆಲ್ಲ ಆಗೋದು ಬೇಡ ಅಂತಂದು ಹೇಳ್ತಾ ಇದ್ದೀನಿ. ಏನು ಮಾಡಬೇಕು ಅಂತ ಸರ್ಕಾರ? ಏನು ಸರ್ಕಾರ ಅದೇ ಕ್ರಮ ತಗೋಬೇಕು. ನಮ್ಮ ಮಗ ಸಬ್ ಇನ್ಸ್ಪೆಕ್ಟ್ರಾ
ಕ್ರಮ ತಗೋಬೇಕು, ಈ ರೀತಿ ಆಗ್ದಂಗೆ ನೋಡ್ಕೋಬೇಕು. ಕ್ರಮಗಳನ್ನು ತೆಗೆದುಕೊಳ್ಬೇಕಂದ್ರೆ ಅದರಲ್ಲೂ ಸೇಫ್ಟಿ ಮೆಜರ್ಗಳನ್ನ ತಗೊಂಡು ಕೆಲಸ ಮಾಡಬೇಕು ಅನ್ನೋ ಮಾತುಗಳನ್ನು ಈಗ ಸಾರ್ವಜನಿಕರು ಆಡ್ತಾ ಇರೋದು. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.